ಆ ವ್ಯಕ್ತಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸರ್ವೆಯನ್ನು ನಡೆಸಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ಇಂತಹ ಪ್ರಶ್ನೆಗಳನ್ನು, ಯಾವ ಪ್ರಶ್ನೆಗಳನ್ನು ಜನರ ಹತ್ರ ಕೇಳಿದ್ವೋ ಆ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಿದ್ವಿ. ಯಾಕಂದರೆ ಯಾವ ಸ್ವರೂಪದಲ್ಲಿ ಒಂದು ಸಮೀಕ್ಷೆ ನಡೆದಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳುವಂತಹ ಉದ್ದೇಶದಿಂದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯದ ವಿಚಾರದಲ್ಲಿ ಆಶಾವಾದಿ ಆಗಿದ್ದೀರಾ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಲಾಗಿತ್ತು. ಹೌದು ಅನ್ನುವಂಥದ್ದನ್ನು 68%, ಇಲ್ಲ ಅನ್ನುವಂಥದ್ದನ್ನು 19%, ಗೊತ್ತಿಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು 13% ಜನ ತಮ್ಮ ಈ ಒಂದು ಉತ್ತರಗಳಲ್ಲಿ ಕೊಟ್ಟಿರುವಂಥದ್ದು. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಭವಿಷ್ಯದ ವಿಚಾರದಲ್ಲಿ ಆಶಾವಾದಿ ಆಗಿದ್ದೀರಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತಹ ಉತ್ತರ. ಹಾಗೆಯೇ 5 ವರ್ಷಗಳಲ್ಲಿ ನಿಮ್ಮ ಸಂಸದರ ಕಾರ್ಯವೈಖರಿ ತೃಪ್ತಿ ತಂದಿದೆಯೇ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ಕೇಳಲಾಗಿತ್ತು. ಇದರಲ್ಲಿ ಅತಿ ಹೆಚ್ಚು ತೃಪ್ತಿದಾಯಕ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ನಮ್ಮ ಸಂಸದರ ಒಂದು ಪರ್ಫಾರ್ಮೆನ್ಸ್ನಿಂದ ಅನ್ನುವಂಥ 40% ಜನ ಹೇಳಿದರೆ, ತೃಪ್ತಿದಾಯಕ ಅಂತ ಹೇಳಿ 24% ಜನ, ತೃಪ್ತಿಯೂ ಇಲ್ಲ ಅತೃಪ್ತಿಯೂ ಇಲ್ಲ ಅನ್ನುವಂಥ 17% ಜನ. ಅಂದರೆ ಬಹುತೇಕ ಇಲ್ಲಿ 40, 24 ಅಂದರೆ 64%, ಅದ್ರ ಜೊತೆಗೆ 17% ನಾವು ಸೇರಿಸಿದರೆ 81%ನಷ್ಟು ಜನ ಆಲ್ಮೋಸ್ಟ್ ಈ ಸಂಸದರ ಪರವಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತೆ ಕಾಣುತ್ತೆ. ಅತೃಪ್ತಿ ಅನ್ನೋದನ್ನು 11% ಜನ, ಅತಿ ಹೆಚ್ಚು ಅತೃಪ್ತಿ ಅನ್ನೋದನ್ನು 7% ಜನ, ಮತ್ತು ಗೊತ್ತಿಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು 1% ಜನ ಕೇಳ್ಕೊಂಡಿರುವಂಥದ್ದು. ಇದು ಒಟ್ಟಾರೆಯಾಗಿ ಸಂಸದರ ಪರ್ಫಾರ್ಮೆನ್ಸ್ನ ವಿಚಾರದಲ್ಲಿ ಜನರ ಅಭಿಪ್ರಾಯ ಆಗಿತ್ತು. ಇನ್ನು 5 ವರ್ಷಗಳಲ್ಲಿ ನಿಮ್ಮ ಸಂಸದರ ಕಾರ್ಯವೈಖರಿ ತೃಪ್ತಿ ತಂದಿದೆಯೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಬಂದಿರುವಂತಹ ಈ ಉತ್ತರ ಆಗಲಿ ನಾನು ಕೇಳಿದಂಗೆ ಅತಿ ಹೆಚ್ಚು ಅನ್ನುವಂಥದ್ದನ್ನು, ಅತಿ ಹೆಚ್ಚು ತೃಪ್ತಿದಾಯಕ ಅನ್ನೋದನ್ನು 40% ಜನ, ತೃಪ್ತಿದಾಯಕ ಅನ್ನೋದನ್ನು 24% ಜನ, ತೃಪ್ತಿಯೂ ಇಲ್ಲ ಅತೃಪ್ತಿಯೂ ಇಲ್ಲ ಅನ್ನೋದನ್ನು 17% ಜನ, ಅತೃಪ್ತಿ ಅನ್ನುವಂಥದ್ದನ್ನು 11% ಜನ, ಅತಿ ಹೆಚ್ಚು ಅತೃಪ್ತಿ ಅನ್ನುವಂಥದ್ದನ್ನು ಅಂದರೆ ತೀರಾ ಕಳಪೆಯಾಗಿದೆ ಇವರ ಪರ್ಫಾರ್ಮೆನ್ಸ್ ಅನ್ನೋದನ್ನು 7% ಜನ, ಗೊತ್ತಿಲ್ಲ ಮತ್ತು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋದನ್ನು 1% ಜನ ಹೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸಂಸದರ ಕಾರ್ಯವೈಖರಿಗೆ ಸಂಬಂಧಿಸಿದಂತೆ ಇರುವಂತಹ ಒಂದು ಅಂಶ. ಹಾಗೆಯೇ ಮುಂದಿನ ಪ್ರಶ್ನೆ ಇದ್ದಂಥದ್ದು, ಮತ ಚಲಾಯಿಸುವಾಗ ಯಾವ 3 ಪ್ರಮುಖ ವಿಷಯಗಳನ್ನು ನೀವು ಗಮನಕ್ಕೆ ತೆಗೆದುಕೊಳ್ತೀರಿ ಅಥವಾ ಪರಿಗಣಿಸ್ತೀರಿ ಅನ್ನುವಂಥದ್ದನ್ನು ಕೇಳಿದಾಗ, ಉದ್ಯೋಗದ ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ವೋಟ್ ಹಾಕ್ತೀವಿ ಅನ್ನೋದನ್ನು 56% ಜನ ಹೇಳಿದ್ದಾರೆ. ಉದ್ಯೋಗ ಸಿಗಬೇಕು ಅನ್ನುವಂಥ ವಿಚಾರಗಳನ್ನು, ಬೆಲೆ ಏರಿಕೆ ಅನ್ನುವಂಥದ್ದನ್ನು 47% ಜನ ಬೆಲೆ ಏರಿಕೆ ಬಹಳ ಮುಖ್ಯವಾದಂಥ ಅಂಶ ಅನ್ನೋದನ್ನು ಹೇಳ್ತಾರೆ. ಕಾನೂನು ಸುವ್ಯವಸ್ಥೆಯನ್ನು ಅಂದರೆ ಈ ಬೇರೆ ಬೇರೆ ಆಪ್ಷನ್ ಕೊಟ್ಟಾಗ ಅದರಲ್ಲಿ ಟಾಪ್ ಬಹಳ ಮುಖ್ಯವಾದಂತಹ 3 ಅಂಶ ಯಾವುದು ಅಂತ ಕೇಳುವಂಥದ್ರಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಮುಖ್ಯ ಅನ್ನೋದನ್ನು 46% ಜನ ಕೇಳ್ಕೊಂಡಿರುವಂಥದ್ದು. ಧರ್ಮದ ವಿಚಾರವೂ ಕೂಡ ಮುಖ್ಯ ಅನ್ನುವಂಥದ್ದನ್ನು 31% ಜನ ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿರುವಂಥದ್ದು. ಇನ್ನು ಜಾತಿಯನ್ನು ನೋಡಿ ವೋಟ್ ಹಾಕ್ತೀವಿ ಅನ್ನೋದನ್ನು 26% ಜನ ಒಪ್ಪಿಕೊಂಡಿದ್ದಾರೆ. ಜಾತಿ ಆಧಾರದಲ್ಲಿ ನಾವು ವೋಟ್ ಹಾಕ್ತೀವಿ. ಭ್ರಷ್ಟಾಚಾರ ನಿರ್ಮೂಲನೆ ವಿಚಾರವನ್ನು 25% ಜನ ಹೇಳಿದ್ದಾರೆ. 25% ಜನ ಮೂಲಸೌಕರ್ಯ ಮತ್ತು ಅಭಿವೃದ್ಧಿಯ ವಿಚಾರವನ್ನು 12.56% ಜನ ತಮ್ಮ ಒಂದು ವೋಟಿಂಗ್ ಟೈಮ್ನಲ್ಲಿ ನಾವು ಪರಿಗಣಿಸುವಂತಹ ಒಂದು ಬಹಳ ಮುಖ್ಯವಾದಂತಹ ಅಂಶ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಈಗ ಈ ವಿಚಾರದ ಬಗ್ಗೆ ಬಹಳಷ್ಟು ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸುವಂಥದ್ದಿದೆ ಮತ್ತು ವಿಶೇಷವಾಗಿ ಕೇವಲ ಇಂತಹ ಪ್ರಶ್ನೆಗಳು ಮಾತ್ರ ಅಲ್ಲದೆ ಆಯಾ ರಾಜ್ಯಗಳಲ್ಲಿ ಇರುವಂತಹ ಲೋಕಸಭಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ 18ನೇ ಲೋಕಸಭೆ ಚುನಾವಣೆಯಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗಬಹುದು, ಜನರ ಪ್ರಕಾರ ಎಷ್ಟು ಸೀಟ್ಗಳು ಯಾರು ಗಳಿಸಬಹುದು ಅನ್ನುವಂಥದ್ದನ್ನು ಈ 18ನೇ ಲೋಕಸಭೆಯ ಸಂದರ್ಭದಲ್ಲಿ ಯಾರು ಎಷ್ಟು ಸೀಟ್ಗಳನ್ನು ಪಡೆಯಬಹುದು ಅನ್ನುವಂಥ ಒಂದು ಅಂದಾಜನ್ನು ನ್ಯೂಸ್ 18ನ ಮೂಲಕವಾಗಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಿಮಗೆ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀನಿ. ಹಾಗೆಯೇ ಇದರ ಬಗ್ಗೆ ಮಾತನಾಡೋದ್ರ ಜೊತೆಗೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡ್ರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ರಮೇಶ್ ಬಾಬು ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತು DP ಸತೀಶ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್. ನಾವು ಇಲ್ಲಿ ಬಹಳ ಮುಖ್ಯವಾಗಿ ಚುನಾವಣೆಯ ಸಂದರ್ಭಗಳಲ್ಲಿ
ಮಾತನಾಡಲೇಬೇಕಾಗಿರುವಂಥದ್ದು ಹೇಗೆ ರಾಜಕೀಯದ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಅನ್ನುವಂಥದ್ದು. ಹಾಗೆಯೇ ಒಪಿನಿಯನ್ ಪೋಲ್ ಅನ್ನುವಂಥದ್ದು ನಾನು ಆರಂಭದಲ್ಲಿ ಹೇಳಿದೆ, ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಸಾಮಾನ್ಯ ಅಧ್ಯಯನ, ವೈಜ್ಞಾನಿಕ ಸ್ವರೂಪದ ಅಧ್ಯಯನ ಇದಾಗಿರೋದ್ರಿಂದಾಗಿ ಈ ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಆರಂಭಿಸೋಣ. ನಾನು ಚರ್ಚೆಯನ್ನು ಆರಂಭಿಸಿದ ಮೊದಲಿಗೆ ರಮೇಶ್ ಬಾಬು ಅವರ ಮೂಲಕ. ರಮೇಶ್ ಬಾಬು ಅವರೇ, ತಮ್ಮ ಪ್ರಕಾರ ಒಟ್ಟಾರೆಯಾಗಿ ಸಮೀಕ್ಷೆಯ ನಿರೀಕ್ಷೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಪಿನಿಯನನ್ನು ಏನು ಹೇಳ್ತೀರಿ? ಕಾಂಗ್ರೆಸ್ ಪಕ್ಷ ಆ್ಯಸ್ ವೆಲ್ ಆ್ಯಸ್ ಇಂಡಿಯಾ ಬ್ಲಾಕ್ ನಾವೇನು ಇವತ್ತು ಇಶ್ಯೂಸ್ ಎತ್ತಿದ್ದೀವಿ, ಬಹುತೇಕ ಅದಕ್ಕೂ ಪೂರಕವಾಗಿ ಜನಗಳು ತಮ್ಮ ಅಭಿಪ್ರಾಯವನ್ನು ತಮ್ಮ ಸರ್ವೆನಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ದೇಶದಲ್ಲಿ ಬೆಲೆ ಏರಿಕೆ ಇವತ್ತು ಒಂದು ಇಶ್ಯೂ ಆಗುತ್ತೆ, ಉದ್ಯೋಗದ ಇಶ್ಯೂ ಒಂದು ಇಶ್ಯೂ ಆಗುತ್ತೆ, ಜನಸಾಮಾನ್ಯರ ಜೀವನದ ಸ್ಥಿತಿಗತಿ ಒಂದು ಇಶ್ಯೂ ಆಗುತ್ತೆ, ಜನಕ್ಕೆ ಏನು ಸರ್ಕಾರದಿಂದ ನಿರೀಕ್ಷೆಗಳಿದ್ವು ಅದು ಮೂಲಭೂತ ಸೌಕರ್ಯ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ದೊರೆಯದಲ್ಲೇ ಹೋಗಿರ್ತಕ್ಕಂಥದ್ದು ವಿಚಾರ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕ ಮತದಾರರ ಚಿಂತನೆ ಬಂದಿರತಕ್ಕಂಥದ್ದು ಎಲ್ಲ ಮೆಚ್ಚುವಂಥ ವಿಚಾರ. ಇವತ್ತು ಯಾವುದೋ ಕಾರಣಕ್ಕೆ ಧರ್ಮವನ್ನು ಆಧಾರವಾಗಿಟ್ಕೊಂಡು, ಜಾತಿಯನ್ನು ಆಧಾರವಾಗಿಟ್ಕೊಂಡು ಅವ್ರನ್ನ ಭಾವನಾತ್ಮಕ ವಿಷಯಗಳ ಮೇಲೆ ಮತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡೋ ಪ್ರಯತ್ನ ಏನಿದೆ, ಆ ಪ್ರಯತ್ನಕ್ಕೆ ವಿರುದ್ಧವಾಗಿ ಇವತ್ತು ಮತದಾರರು ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಎಸ್, ಖಂಡಿತ ರಮೇಶ್ ಅವರು ವಿವರ ಮಾತಾಡ್ತೀವಿ ನಿಮ್ಮ ಜೊತೆಗೆ. ಅಶೋಕ್ ಅವ್ರೆ, ತಾವೇನು ಹೇಳ್ತೀರಿ? ನೋಡಿ, ನಾವು ಈ ಕಳೆದ 10 ವರ್ಷಗಳಲ್ಲಿ ಮಾಡಿರ್ತಕ್ಕಂತಹ ಒಂದು ಡೆವಲಪ್ಮೆಂಟು, ಅದಾದಮೇಲೆ ಅದರಲ್ಲೇನೆ ನೀವು ಏನು ಉದ್ಯೋಗ ಅಂತ ಹೇಳಿದರೆ ಯಾವ ರೀತಿ ಲೆಕ್ಕ ಹಾಕಿದ್ರೂ ಸಹ 39.5 ಕೋಟಿ ಉದ್ಯೋಗಗಳನ್ನು ಈ ರಾಷ್ಟ್ರದಲ್ಲಿ ಕಳೆದ 10 ವರ್ಷಗಳಲ್ಲಿ ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಅದಕ್ಕೆ ನಾನು ಬೇಕಂದರೆ ಸ್ಟ್ಯಾಟಿಸ್ಟಿಕ್ಸು ಸಹ ಕೊಡ್ತೇನೆ. ಯಾವ ಸೆಕ್ಟರ್ನಲ್ಲಿ ಎಷ್ಟೆಷ್ಟು ಉದ್ಯೋಗಗಳನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಗಿಗ್ ಎಕಾನಮಿ ಅಂತಂದರೆ ಕಾಂಟ್ರಾಕ್ಟ್ ಎಕಾನಮಿ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗ ಆಗಿರ್ಬೋದು. ಈಗ ಉದಾಹರಣೆಗೆ ನಮ್ಮ ಶಾಲೆ, ನಾನು ಶಾಲೆ ನಡೆಸ್ತೇನೆ, ಶಾಲೆಯಲ್ಲಿ ನಮಗೆ ಸರಿಯಾದಂತಹ ಸೂಕ್ತವಾದಂಥ ಫ್ಯಾಕಲ್ಟಿ ಸಿಗ್ತಾ ಇಲ್ಲ. ಇನ್ನು ಹಾಸ್ಪಿಟಲ್ಸಲ್ಲೂ ಸೇಮು. ನೀವು ಯಾವುದೇ ಇದಕ್ಕೆ ಹೋದರೂ ಸಹ ಎಲ್ಲರೂ ಏನು ಹೇಳೋದಂದರೆ ಸೂಕ್ತವಾದಂಥ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇಲ್ಲ, ಅಂದರೆ ಸೂಕ್ತವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಗವರ್ನಮೆಂಟ್ ನೌಕರಿನೇ ಒಂದೇ ಒಂದು. ಆಮೇಲೆ ಯಾವುದೋ ಒಂದು ರೋಡ್ ಸೈಡಲ್ಲಿ ಒಂದು ಉದ್ಯೋಗ ಮಾಡಿದ್ರೆ ಅದ್ರ ಬಗ್ಗೆ ಹಾಸ್ಯಾಸ್ಪದ ಮಾತಾಡೋದಿದೆಯಲ್ಲ, ಅದು ಸರಿ ಇಲ್ಲ. ಅದಾದಮೇಲೆ ನೀವು ಇನ್ನೂ ಎರಡನೇ ವಿಚಾರ, ಇನ್ಫ್ಲೇಷನು. UPA 1 and 2ನಲ್ಲಿ ಆ್ಯಾವ್ರೇಜ್ ಇನ್ಫ್ಲೇಷನು 8.4% ಇತ್ತು. ನಮ್ಮ ಅವಧಿನಲ್ಲಿ ಆ್ಯಾವ್ರೇಜ್ ಇನ್ಫ್ಲೇಷನ್ 5.1% ಇತ್ತು. ಇನ್ನು ಮೂರನೇದು ಲಾ ಆ್ಯಂಡ್ ಆರ್ಡರು. ಕರ್ನಾಟಕದಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡ್ಕೊಂಡಿದೆ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತಿದೆ. ಯಾವ ರೀತಿ ರೇಪ್ಸ್ ಆಗ್ತಿದೆ, ಯಾವ ರೀತಿ ಬಾಂಬ್ ಬ್ಲಾಸ್ಟ್ ಆಗ್ತಿದೆ, ಯಾವ ರೀತಿ ವಿಧಾನಸೌಧ ಒಳಗಡೆ ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಅದೇ ನೀವು ಎಲ್ಲದಕ್ಕಿಂತ ಸ್ಪೆಸಿಫಿಕ್ಕಾಗಿ UP ಮತ್ತು ಬಿಹಾರ್ನಲ್ಲಿ, ಅಂದರೆ ಈ ಯೋಗಿ ಸರ್ಕಾರ ಮತ್ತು ಬಿಹಾರ್ನಲ್ಲಿದ್ದಂತಹ ನಮ್ಮ ಜೊತೆ ಇದ್ದಂತಹ ಟೈಮಲ್ಲಿ ಯಾವ ರೀತಿ ಆಡಳಿತ ಕೊಟ್ಟಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ವಿಚಾರ ಅದು ಸಹ ಅತ್ಯಂತ ಪ್ರಮುಖ. ನೋಡಿ, ಧರ್ಮ ಅನ್ನತಕ್ಕಂತಹದ್ದು ಒಂದು ಕಲ್ಚರಲ್ ವಿಚಾರವಾಗಿ ನೀವು ನೋಡಬೇಕು. ಅದು ಯಾವುದೋ ಒಂದು ರಿಲಿಜನ್ ಅಂತ ನೋಡೋದ್ರ ಬದಲು, ಈಗ ನೆನ್ನೆ ತಾನೇ ನಾನು ಅಯೋಧ್ಯದಲ್ಲಿದ್ದೆ. ಯಾವ ರೀತಿ ಎಕಾನಮಿ ಕ್ರಿಯೇಟ್ ಆಗಿದೆ ಅಲ್ಲಿ. ಹನುಮಾನ್ ಗಡಿಗೆ ಹೋಗಿ, ಇನ್ನೂ ಅಯೋಧ್ಯ ದೇವಸ್ಥಾನ ಸುತ್ತಮುತ್ತ ಅಂಗಡಿಗಳಾಗಿಲ್ಲ, ಆದರೆ ಹನುಮಾನ್ ಗಡಿನಲ್ಲಿ ನೀವು ಯಾವ ರೀತಿ ಅಂಗಡಿಗಳು ಕ್ರಿಯೇಟ್ ಆಗಿದೆ. ಅಲ್ಲೇ ನಿಮಗೆ ಮುಸಲ್ಮಾನರಿಗೆ ಅಂಗಡಿ ಕೊಡಬಾರ್ದು ಅಂತಿಲ್ಲ, ಮುಸಲ್ಮಾನರ ಅಂಗಡಿನೂ ಇದೆ. ನನ್ನೇನು ಅಲ್ಲಿ ಹೋಗಿದ್ದೆ, ಮುಸಲ್ಮಾನರ ಅಂಗಡಿನೂ ಇದೆ. ಅಂದರೆ ಅರ್ಥ ಕಲ್ಚರಲ್ ವೈಬ್ರೇಷನ್ ಆದಾಗ ಇಡೀ ದೇಶದಲ್ಲಿ ಒಂದು ಎಕಾನಮಿನೂ ಕ್ರಿಯೇಟ್ ಆಗ್ತದೆ, ಉದ್ಯೋಗ ಕ್ರಿಯೇಟ್ ಆಗ್ತದೆ. ಓಕೆ ಮಾತಾಡ್ತೀನಿ. ಮಾತಾಡುವಂಥ ಸಾಕಷ್ಟು ವಿಚಾರಗಳು ಇದಾವೆ, ಬಹಳಷ್ಟು ವಿಷಯಗಳನ್ನ ಮಾತನಾಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.